ನಮಸ್ಕಾರ, ಬೀದರ್ ನ್ಯೂಸ್ ರೌಂಡ್ ಅಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನ. ಕಳೆದ 16 ತಿಂಗಳಿಂದ ಸ್ಥಗಿತಗೊಂಡಿದ್ದ ಬೀದರ್ ಬೆಂಗಳೂರು ವಿಮಾನಯಾನ ಇಂದು ಪುನರಾರಂಭಗೊಂಡಿದೆ. ಇಂದು ಬೆಳಗ್ಗೆ ಬೆಂಗಳೂರಿನಿಂದ ಬಂದ ವಿಮಾನದಲ್ಲಿ 45ಕ್ಕೂ ಅಧಿಕ ಜನರು ಪ್ರಯಾಣ ಬೆಳೆಸಿ ಬೀದರ್ಗೆ ಆಗಮಿಸಿದ್ದಾರೆ. ಇನ್ನು ಇದೇ ವೇಳೆ ಮಾತನಾಡಿದ ಹಲವರು, ಸಚಿವ ಖಂಡ್ರೆ ಮತ್ತು ಸಂಸದ ಸಾಗರ್ ಖಂಡ್ರೆ ಅವರ ಪರಿಶ್ರಮವೇ ಇದಕ್ಕೆ ಸಾಕಷ್ಟಿದೆ ಎಂದು ಹೇಳಿದರು. ಇನ್ನೊಂದು ಆವರ್ತಿ ಬೀದರಲ್ಲಿ ಏರ್ಪೋರ್ಟ್ ಆರಂಭವಾಗಿದೆ. ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಇದ್ರ ಲಾಭ ತಗೊಳ್ರಿ. ಆ್ಯಂಡ್ ಸಿನ್ಸಿಯರ್ ಥ್ಯಾಂಕ್ಸ್ ನಮ್ಮ ಬೀದರ್ ಡಿಸ್ಟ್ರಿಕ್ಟ್ ಲೀಡರ್ಶಿಪ್ಗೆ, ನಮ್ಮ ಉಸ್ತುವಾರಿ ಸಚಿವರು ಈಶ್ವರ್ ಖಂಡ್ರೆಜಿ ಮತ್ತು ನಮ್ಮ ಯಂಗ್ ಡೈನಮಿಕ್ MP ಶ್ರೀ ಸಾಗರ್ ಖಂಡ್ರೆ ಅವರಿಗೆ ನಾವು ತುಂಬ ಧನ್ಯವಾದ ಹೇಳ್ತೇವೆ. ಆ್ಯಸ್ ಅ ಬೀದರ್ ಸಿಟಿಸನ್ಸ್ ಇದು ತುಂಬ ಸವಲತ್ತು ಆಗಿದೆ. ಇದು ಏರ್ಕ್ರಾಫ್ಟ್ ಮತ್ತೊಂದು ಸಲ ಸ್ಟಾರ್ಟ್ ಆಗಿದೆ. ವಿ ಆರ್ ಥ್ಯಾಂಕ್ಫುಲ್. ಎಲ್ಲರೂ ಪ್ಲೀಸ್ ಯೂಸ್ ಮಾಡಿರಿ. ಮತ್ತೊಂದು ಸಲ ಇದು ಬಂದ್ ಆಗಬಾರ್ದು. ಈ ಥರ ನಾವು ನೋಡ್ಕೋಬೇಕು. ಏಪ್ರಿಲ್ 1ರಂದು ಬೀದರ್ ನಗರದ ಜನವಾಡ ರಸ್ತೆಯಲ್ಲಿರುವ ನ್ಯಾಯಾಧೀಶರ ಮನೆಯಲ್ಲಿ ನಡೆದ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಆರೋಪಿಗಳನ್ನು ಬಂಧಿಸಿ ಅವರಿಂದ 1.77 ಲಕ್ಷ ಮೌಲ್ಯದ ಸ್ವತ್ತನ್ನು ವಶಕ್ಕೆ ಪಡೆದಿದ್ದೇವೆ ಎಂದು SP ಪ್ರದೀಪ್ ಗುಂಟೆ ತಿಳಿಸಿದರು. ಇಂದು ಬೀದರ್ ನಗರದ SP ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಒಟ್ಟು 4 ಜನ ಸೇರಿ ಕಳ್ಳತನ ಮಾಡಿದ್ದು, ಈಗ 3 ಆರೋಪಿಗಳನ್ನು ನೆರೆಯ ಮಹಾರಾಷ್ಟ್ರ ರಾಜ್ಯದ ಉದಗಿರ್ ರೈಲ್ವೆ ನಿಲ್ದಾಣದ ಬಳಿ ಬಂಧಿಸಲಾಗಿದ್ದು, ಇನ್ನೂ ಒಬ್ಬನಿಗಾಗಿ ಬಲೆ ಬೀಸಿದ್ದೇವೆ ಎಂದು ಹೇಳಿದರು. ಅಷ್ಟೇ ಅಲ್ಲ, ಇನ್ನು ಉಳಿದ ಸ್ವತ್ತು ಆತನ ಬಳಿಯೇ ಇದೆ ಎಂದು ಆರೋಪಿಗಳು ತಿಳಿಸಿದ್ದು, ಆತನನ್ನು ಸಹ ಶೀಘ್ರದಲ್ಲಿ ಬಂಧಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಆರೋಪಿಗಳು ಪಾರ್ದಿ ಗ್ಯಾಂಗ್ಗೆ ಸೇರಿದ್ದು, ಇವರಲ್ಲಿ 3 ಜನ ಮಹಾರಾಷ್ಟ್ರ ಔರಂಗಾಬಾದ್ನವರು, ಒಬ್ಬ ಮಧ್ಯಪ್ರದೇಶದ ಮೂಲದವನಾಗಿದ್ದಾನೆ ಎಂದು ಮಾಹಿತಿ ನೀಡಿದ್ದಾರೆ. ಸುಮಾರು 1 ಗಂಟೆಯಿಂದ 2 ಗಂಟೆ ಮಧ್ಯ ನಮ್ಮ ಸಿಟಿ ಲಿಮಿಟ್ಸ್ಗೆ ಬರುವಂಥ ಒಬ್ಬ JMFC ಜಡ್ಜ್ ಅವರ ಮನೆಯಲ್ಲಿ ಒಂದು ಕಳ್ಳತನ ಆಗಿದೆ. ಸುಮಾರು 4 ಜನರು ನೈಟ್ ಹೌಸ್ ಬ್ರೇಕ್ ಮಾಡಿ ಅವರ ಮನೆಯಲ್ಲಿ ಇಲ್ಲದಿದ್ದಾಗ, ಹಬ್ಬಾಚರಣೆ ಮಾಡೋಕ್ಕೆ ಅವರು ಸ್ವಂತ ಊರಿಗೆ ಹೋದಾಗ 4 ಜನರು ಹೌಸ್ ಬ್ರೇಕ್ ಮಾಡಿ ಮನೆಯಲ್ಲಿದ್ದ ಸುಮಾರು 100 ಗ್ರಾಮ್ ಗೋಲ್ಡ್ ಹಾಗೂ 50 ಗ್ರಾಮ್ ಸಿಲ್ವರ್ನ ಕದ್ದಿದ್ದಾರೆ. ಮಾಹಿತಿ ಬಂದ ತಕ್ಷಣ ನಮ್ಮ ಇದೇ ಏಪ್ರಿಲ್ 18ರಂದು ಭಾರತೀಯ ಜನತಾ ಪಕ್ಷದಿಂದ ಕರ್ನಾಟಕ ಕಾಂಗ್ರೆಸ್ ಪಕ್ಷದ ದುರಾಡಳಿತದಿಂದ ಬೇಸತ್ತ ಜನಾಕ್ರೋಶ ಯಾತ್ರೆಯಲ್ಲಿ ಭಾಲ್ಕಿಯಿಂದ ಅಪಾರ ಜನರು ಭಾಗಿಯಾಗುವರು ಎಂದು ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ ಅವರು ಹೇಳಿದ್ದಾರೆ. ಇನ್ನು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ಮಂಗಳವಾರ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬರುವ ಏಪ್ರಿಲ್ 18ರಂದು ಬೀದರ್ನ ಗಣೇಶ್ ಮೈದಾನದಲ್ಲಿ ಜನಾಕ್ರೋಶ ಯಾತ್ರೆಯ ಸಾರ್ವಜನಿಕ ಸಭೆ ಏರ್ಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಇನ್ನು ಈ ಸಭೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಯಡಿಯೂರಪ್ಪ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ಚಲುವಾ ನಾರಾಯಣಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಸದಾನಂದ ಗೌಡರು ಸೇರಿದಂತೆ ಜಿಲ್ಲೆ, ರಾಜ್ಯ, ರಾಷ್ಟ್ರದ ನಾಯಕರು ಭಾಗಿಯಾಗಲಿದ್ದಾರೆ. ಇನ್ನು ಬೀದರ್ನ ವಿವಿಧ ಬಡಾವಣೆಗಳ ಮೂಲಕ ಮೆರವಣಿಗೆಯಲ್ಲಿ ಜನಾಕ್ರೋಶ ಯಾತ್ರೆ ತೆರಳಿ ಗಣೇಶ್ ಮೈದಾನದಲ್ಲಿ ಸಾರ್ವಜನಿಕ ಸಭೆ ನಡೆಸಲಾಗುವುದು ಎಂದು ಹೇಳಿದ್ದಾರೆ. ಭಾಲ್ಕಿ ಕ್ಷೇತ್ರದ ನಾಯಕರು, ಮಾಜಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಪ್ರಕಾಶ್ ಖಂಡ್ರೆಜಿ ಅವರು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರುತ್ತಾರೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಜಿಲ್ಲಾ ಪಂಚಾಯತ್ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಉಪಾಧ್ಯಕ್ಷರಾದಂಥ ಸೆಕ್ರೆಟರಿ ಗೋವಿಂದರಾವ್ ಅವರೇ ಹಾಗೂ ST ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾದಂಥ PD ಗಣೇಶ್ ಅವರೇ, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ಪಂಡರಿ ಮೇತ್ರಿ ಹಾಗೂ ಶಾವರಾಜ್ ಅವರೇ ಮತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಪ್ರಿಂಟ್ ಹಾಗೂ ಎಲೆಕ್ಟ್ರಾನಿಕ್ ಮೀಡಿಯಾದ ಎಲ್ಲ ಆತ್ಮೀಯ ಸಹೋದರರೇ, ತಮ್ಮೆಲ್ಲರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿಷಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಯಾವ ರೀತಿ ಭ್ರಷ್ಟಾಚಾರ ಮಾಡ್ತಾ ಇದೆ, ಯಾವ ರೀತಿ ಬೆಲೆ ಏರಿಕೆಯನ್ನು ಬಡವರ ಮೇಲೆ ಹೇರ್ತಾ ಇದೆ, ಮತ್ತು ಯಾವ ರೀತಿ ತುಷ್ಟೀಕರಣದ ರಾಜನೀತಿ ಮಾಡ್ತಾ ಇದೆ, ಗ್ಯಾರಂಟಿಗಳ ಹೆಸರ ಮೇಲೆ ಎಷ್ಟು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ನಗರದ ನಾರಾಯಣಪುರ ಕ್ರಾಸ್ನಿಂದ ನಾಗಣ್ಣಕಟ್ಟೆವರೆಗಿನ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿದ್ದು, ಈ 1 ಕಿಲೋಮೀಟರ್ ರಸ್ತೆಯಲ್ಲಿ 300 ಗುಂಡಿಗಳು ಬಿದ್ದಿದ್ದು, ಹದಗೆಟ್ಟ ರಸ್ತೆಯಿಂದ ಜನ ಹೈರಾಣ ಆಗಿದ್ದಾರೆ. ಇನ್ನು ಗುಂಡಿಮಯ ರಸ್ತೆ ಮಾರ್ಗದಲ್ಲಿ 10 ಆಸ್ಪತ್ರೆ, 7 ಶಾಲೆಗಳು ಕೂಡ ಇವೆ. ಇನ್ನು ಪ್ರತಿದಿನ ಇದೇ ರಸ್ತೆಯಿಂದ ವಿದ್ಯಾರ್ಥಿಗಳು, ಆಸ್ಪತ್ರೆಗೆ ಹೋಗುವ ರೋಗಿಗಳು, ಸಾವಿರಾರು ಜನ ಓಡಾಡುತ್ತಿದ್ದಾರೆ. ಗುಂಡಿಮಯ ರಸ್ತೆ ಮೇಲೆ ಸಂಚರಿಸಲು ಸಾರ್ವಜನಿಕರಿಗೆ ತೀವ್ರ ಸಮಸ್ಯೆ ಉಂಟಾಗುತ್ತಿದ್ದು, ರಸ್ತೆ ದುರಸ್ತಿಗೊಳಿಸುವುದಕ್ಕೆ ಹಲವು ಬಾರಿ ಅಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಸಂಬಂಧಪಟ್ಟವರು ಕ್ಯಾರೆ ಅಂತಿಲ್ಲ ಅಂತ ಜನ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಕೂಡಲೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ರಸ್ತೆ ಅಭಿವೃದ್ಧಿಪಡಿಸಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ಜನ ಒತ್ತಾಯಿಸಿದ್ದಾರೆ. ನಾರಾಯಣಪುರ ಕ್ರಾಸ್ನಿಂದ ನಾಗಣ್ಣಕಟ್ಟೆವರೆಗೆ 3
ಅದಕ್ಕೆ ಎಷ್ಟು ಸಲ ಯಾರು ಹೇಳಿದ್ರು ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟ ಯಾವ ಇಲಾಖೆ ಬರ್ತದೆ ಅದು ಕೂಡಲೇ ಅದಕ್ಕೆ ಕೆಲಸ ಮಾಡಬೇಕು. ಅಲ್ಲಿ ಮೈನಾರಿಟಿ ಹಾಸ್ಟೆಲ್ ಇದೆ, ಎಷ್ಟು BCM ಹಾಸ್ಟೆಲ್ ಇದೆ, ಸಮಾಧಾನ ಹಾಸ್ಟೆಲ್ ಇದೆ, ಅದಕ್ಕೆ ಹೋಗಕ್ಕೆ ಹುಡುಗರಿಗೆ ಭಾಳಷ್ಟು ತೊಂದರೆ ಆಗುತ್ತೆ. ಅದಕ್ಕೆ ಕೂಡಲೇ ಏನಂದ್ರೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದು ಕೆಲಸ ಮಾಡಬೇಕು ಸರ್. ನೀವು ಯಾರಿಗೆ ಇಲ್ಲಿನ ತನಕ ಹೇಳಿಲ್ಲ ಸರ್? ನಾನು ಆಲ್ರೆಡಿ ಮುಖ್ಯಮಂತ್ರಿ ಲೆಟರ್ ಕೊಟ್ಟಿನಿ, ಕೊಟ್ಟಿದ್ರು ಅದಕ್ಕೆ ನಿರ್ಲಕ್ಷ್ಯ ಆಗಿದೆ. ಅಂದ್ರೆ ಏನು ಸಮಸ್ಯೆ ಆಗ್ಲತ್ತದ ಅಲ್ಲಿ? ಏನೇನು ಸಮಸ್ಯೆ ಆಗ್ಲತ್ತ? ಇಲ್ಲ, ವೆಹಿಕಲ್ಗಳು ಬೀಳತ್ತವ, ಗಾಡಿಗಳು ಇದಾಗ್ಲತ್ತವ, ರಾತ್ರಿ ಟೈಮಿಗಿಲ್ಲ, ಅದ್ರ ಲೈಟಿಂಗ್ ವ್ಯವಸ್ಥೆ ಇಲ್ಲ ರೋಡ್ನಾಗ. ಲೈಟಿಂಗ್ ವ್ಯವಸ್ಥೆ ಯಾರು ಏನು ಬೀಳತ್ತಾರ ಗೊತ್ತಿಲ್ಲ. ಏನು 4-1 ಕಿಲೋಮೀಟರ್ ರಾತ್ರಿ ಹಗಲು ರಾತ್ರಿ ಜನ ತಿರುಗ್ತದೆ. ಬೀದರ್ ದರೋಡೆ ಪ್ರಕರಣದಲ್ಲಿ ಗಾಯಗೊಂಡ ಶಿವಕುಮಾರ್ನಿಗೆ ಸರ್ಕಾರದಿಂದ ಪರಿಹಾರ ಸಿಕ್ಕಿಲ್ವಂತೆ. ಹೌದು, ಘಟನೆ ನಡೆದು 3 ತಿಂಗಳಾದರೂ ಕೂಡ ಪರಿಹಾರ ಬಂದಿಲ್ಲ. ಇನ್ನು ಸರ್ಕಾರದಿಂದ ಇಲ್ಲಿಯ ತನಕ ನಯಾ ಪೈಸೆ ಕೂಡ ಬಂದಿಲ್ಲ. ಜಿಲ್ಲಾಡಳಿತವೂ ಕೂಡ ಇಲ್ಲಿಯ ತನಕ ಯಾವುದೇ ರೀತಿಯಲ್ಲಿ ಸಹಾಯ ಮಾಡಿಲ್ಲ. ಘಟನೆ ನಡೆದಾಗ ಮನೆಗೆ ಬಂದ್ರು, ಮಾತಾಡಿ ಹೋದ್ರು, ಆದ್ರೆ ಪರಿಹಾರ ಕೊಟ್ಟಿಲ್ಲ. ಇನ್ನು ಖಂಡ್ರೆ ಸಾಹೇಬ್ರು ಕೂಡ ನೌಕರಿ ಕೊಡಿಸ್ತೇನೆ ಅಂತ ಹೇಳಿದ್ರು, ಆದ್ರೆ ಇಲ್ಲಿ ತನಕ ಏನು ಸಹಾಯ ಮಾಡಿಲ್ಲ ಅಂತ ಗಾಯಾಳು ಶಿವಕುಮಾರ್ ಉತ್ತರ ಕರ್ನಾಟಕ ಸುದ್ದಿವಾಹಿನಿಗೆ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. 6 ತಿಂಗಳು ಬೆಡ್ ರೆಸ್ಟ್ ಕೊಟ್ಟಿದ್ದಾರೆ ಡಾಕ್ಟರು. ಇಲ್ಲಿವರೆಗೂ 3 ತಿಂಗಳಾಯಿತು. ಆದರೆ ಇನ್ನೂ ಸರ್ಕಾರದಿಂದ ನನಗೆ ಏನೂ ಆರ್ಥಿಕ ಸಹಾಯ ಆಗಿಲ್ಲ. ಜಿಲ್ಲಾಡಳಿತ ಅವ್ರ ಕಡೆಯಿಂದ ಕೂಡ ಏನೂ ಸಹಾಯ ಆಗಿಲ್ಲ. ಇಲ್ಲಿವರೆಗೂ ಇನ್ನೂ ತಕ್ಕ ಮನೆಗೆ ಬಂದು ಇನ್ನೂ ಯಾರು ಏನೂ ಕೇಳಿಲ್ಲ. 3 ತಿಂಗಳಾಯಿತು ಇಲ್ಲಿವರೆಗೂ. ತುಂಬ ಕಷ್ಟದಲ್ಲಿ ಇದ್ದೀನಿ ನಾನು. ಆ ಟೈಮ್ ಇನ್ಸಿಡೆಂಟ್ ಆದಾಗ ಎಲ್ಲರೂ ಬಂದು ಹೋಗಿದ್ರು ಅಷ್ಟೇ. ಬಂದು ಹೋಗಿದ್ರು, ಆದರೆ ಇಲ್ಲಿವರೆಗೂ 3 ತಿಂಗಳಾಯ್ತು, ಇನ್ನೂ ಇಲ್ಲಿವರೆಗೂ ಯಾರು ಏನೂ ಕೇಳಿಲ್ಲ. ಆದ ನಂತರ ಯಾರು ಏನು ಕೇಳಿಲ್ಲ ನನಗೆ. ಅಂದ್ರೆ ಏನು ಭರವಸೆ ಕೊಟ್ಟಿದ್ರು? ಭರವಸೆ ಅದೇ ನನಗೇನು ಈಶ್ವರ್ ಖಂಡ್ರೆ ಅವರು ನನಗೆ ಜಾಬ್ ಕೊಡ್ತೀನಿ ಅಂತ ಅಂದಿದ್ದಾರೆ. ಆದರೆ ಇಲ್ಲಿವರೆಗೂ ಇನ್ನೂ ಏನಾದ್ರದ್ದು ನೋಟಿಫಿಕೇಶನ್ ಏನೂ ಬಂದಿಲ್ಲ. ವಾಪಸ್ ಏನೂ ಅದ್ರದ್ದು ಇನ್ನೂ ಏನು ಇದನ್ನೇ ಆಗಿಲ್ಲ. ಆರ್ಥಿಕ ಸಹಾಯ ಕೂಡ ಏನೂ ಆಗಿಲ್ಲ. ನನಗೆ ಫೋನ್ ಕೂಡ ರಿಸೀವ್ ಮಾಡ್ತಾ ಇಲ್ಲ. ಸೊ ನಂದು ಕಳಕಳಿ ಏನಂದರೆ, ನನಗೆ ನಾವು ಬಡ ಕುಟುಂಬದವ್ರು ಇದ್ದೀವಿ, ನನಗೊಂದು ಯಾವ್ದಾರ ಒಂದು ಸರ್ಕಾರ ನೌಕರಿ ಕೊಡಬೇಕು. ನಾನು ಕೂಡ ಡಿಗ್ರಿ ಮುಗಿಸಿದ್ದೇನೆ, ಗ್ರಾಜುಯೇಷನ್ ಮುಗಿಸಿದ್ದೇನೆ. ಬೀದರ್ನಲ್ಲಿ ಸೋಮವಾರ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಶಾಸಕ ಶೈಲೇಂದ್ರ ಬೆಲ್ದಾಳೆ ವೇದಿಕೆಯಲ್ಲಿ ವಾಕ್ಸಮರ ನಡೆಸಿದ್ದಾರೆ. ಖಂಡ್ರೆ ಭಾಷಣದ ಬಳಿಕ ಮಾತನಾಡಿದ ಶಾಸಕ ಬೆಲ್ದಾಳೆ, ಸಚಿವರು ಚುನಾವಣಾ ಭಾಷಣ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ಚುನಾವಣೆಗೆ ಇನ್ನು 3 ವರ್ಷವಿದೆ ಎಂದು ಖಂಡ್ರೆ ಕೂಡ ಕಾಲು ಹೇಳಿದರು. ಇನ್ನು ಬೆಲ್ದಾಳೆ ಭಾಷಣ ಮುಗಿತಿದ್ದಂತೆ ಡಯಾಸ್ಗೆ ಬಂದ ಖಂಡ್ರೆ ಅವರು, ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾನು ಸತ್ಯವನ್ನೇ ಹೇಳಿದ್ದೇನೆ. ಸತ್ಯ ಹೇಳಿದರೆ ಯಾಕೆ ಹೆಗಲು ಮುಟ್ಟಿ ನೋಡ್ಕೊಳ್ತಿದ್ದೀರಿ? ಇನ್ನೂ ಕೆಲವು ವಿಷಯ ಹೇಳಿದರೆ ವೇದಿಕೆಯಿಂದಲೇ ನಿರ್ಗಮಿಸಬೇಕಾಗ್ತದೆ ಎಂದು ಹೇಳಿದರು. ಬೀದರ್ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಜಾನುವಾರು ಸಂತತಿ ಕಡಿಮೆಯಾಗ್ತಿದ್ದು, ಅದರಲ್ಲಿಯೂ ಕೂಡ ಎತ್ತುಗಳ ಸಂಖ್ಯೆ ಭಾರಿ ಪ್ರಮಾಣದಲ್ಲಿ ಕ್ಷೀಣಿಸುತ್ತಿದ್ದು ಗೋಪ್ರಿಯರಲ್ಲಿ ಆತಂಕ ಹೆಚ್ಚಿಸಿದೆ. ಹೌದು, ಗೋ ಹತ್ಯೆ ನಿಷೇಧ ಕಾಯ್ದೆ ಜಾರಿಯಾದರೂ ಕೂಡ ಜಾನುವಾರುಗಳ ಸಂಖ್ಯೆ ಇಳಿಯುತ್ತಾ ಸಾಗಿದ್ದು ಅಧಿಕಾರಿಗಳನ್ನ ಚಿಂತೆಗೀಡು ಮಾಡಿದೆ. ಬೀದರ್ ಜಿಲ್ಲೆಯಲ್ಲಿ ಜಾನುವಾರುಗಳ ಸಂಖ್ಯೆ ಗಣನೀಯವಾಗಿ ಕುಸಿತ ಕಂಡಿದ್ದು, 2ನೇ ಗಣತಿಯ ಆಧಾರದಲ್ಲಿ 25% ಜಾನುವಾರುಗಳ ಸಂಖ್ಯೆ ಕಡಿಮೆಯಾಗಿರುವುದು ಆಘಾತ ಮೂಡಿಸಿದೆ. ಹೌದು, ಪಶುಸಂಗೋಪನೆ ಇಲಾಖೆಯಿಂದ ಪ್ರತಿ 5 ವರ್ಷಗಳಿಗೊಮ್ಮೆ ಜಾನುವಾರುಗಳ ಗಣತಿ ನಡೆಯುತ್ತದೆ. ಇನ್ನು 2019ರಲ್ಲಿ ನಡೆದಿದ್ದ 2ನೇ ಗಣತಿಯ ಅಂಕಿಅಂಶಗಳ ಪ್ರಕಾರ ಬೀದರ್ನಲ್ಲಿ 5,88,784 ಜಾನುವಾರುಗಳಿದ್ದವು. ಈಗ 2024ರ ವರ್ಷಾಂತ್ಯಕ್ಕೆ ಕೈಗೊಂಡಿದ್ದ 2ನೇ ಜನಗಣತಿ ಮಾಹಿತಿ ಹೊರಬಿದ್ದಿದ್ದು, ಈ ಅವಧಿಯಲ್ಲಿ ಮೂಕ ಪ್ರಾಣಿಗಳ ಸಂಖ್ಯೆ ಅಂದಾಜು 1.5 ಲಕ್ಷದಷ್ಟು ಕುಸಿತ ಕಂಡಿದೆ ಎಂದು ಹೇಳಿದರು. ನಾಳೆ ಅಂದರೆ ಏಪ್ರಿಲ್ 18 ಸಾಯಂಕಾಲ 4 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯ ಮತ್ತು ರಾಜ್ಯದ ವಿವಿಧ ಇಲಾಖೆಯ ಸಚಿವರು ಮತ್ತು ಅಧಿಕಾರಿಗಳ ತಂಡ ಬೀದರ್ ನಗರಕ್ಕೆ ಆಗಮಿಸಲಿದ್ದಾರೆ. ಒಟ್ಟು ಜಿಲ್ಲೆಯಲ್ಲಿ 2025 ಕೋಟಿ ಮೊತ್ತದ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಉದ್ಘಾಟನೆ ಜರುಗಲಿದ್ದು, ನಗರದ ಹೃದಯ ಭಾಗದಲ್ಲಿರುವ ನೆಹರು ಕ್ರೀಡಾಂಗಣದಲ್ಲಿ ಸಭೆ ಕೂಡ ಜರುಗಲಿದೆ. ಇವಾಗಿದ್ದವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ನಾಳಿನ ಸಂಚಿಕೆಯಲ್ಲಿ.